ಸೇಮ್ ಕವಾಸಕಿ Z900 ಇದೇ ಗುರು ಸೇಫ್ಟಿ ಕೆಲವೊಂದು ಆಪರ್ಚುನಿಟಿ ಸಿಕ್ಕರೆ ಸೆಕೆಂಡ್ ಜನರೇಷನ್ ಗಾಡಿ ತರ್ತೀನಿ. ಹೀರೋ ಅವ್ರು ಏನೋ ಮಾಡಕ್ ಹೊರಟಿದ್ದಾರೆ. ಧೂಳು ಸಿಕ್ಕಂತು. ಈ ಗಾಡಿ ನೋಡ್ತಿದ್ರೆ 900 ಮಗ ಇದ್ದಂಗೆ ಐತೆ. ಇವತ್ತು ನಾವು ರಿವ್ಯೂ ಮಾಡಕ್ ಹೊರಟಿದ್ದೀವಿ ಹೀರೋ ಅವರ ಎಕ್ಸ್ಟ್ರೀಮ್ 125R. ಮಿಡಲ್ ಕ್ಲಾಸ್ ಹುಡುಗರಿಗೆ ಒಂದು ನೆಕೆಡ್ ಗಾಡಿ ಅಂದರೆ 125cc ಇದೇ ಸುದ್ದಿಕ್ಕಿರೋದು. ಲುಕ್ಸ್ ನೋಡ್ರಿ, ಏನು ಲುಕ್ಕಾಗಿ ಮಾಡೋನೆ ಗಾಡಿನ ಮಾತ್ರ ಇವರು. ಸೇಮ್ ಕವಾಸಕಿ Z900 ಆಯ್ತು. ಆಮೇಲೆ ಸ್ವಲ್ಪ ಅದರಲ್ಲೂ ಆ ಬಾಡಿ ಪ್ಯಾನಲ್ಸ್ ಇರೋದ್ರಿಂದ ಒಂಥರ ಬಲ್ಕ್ ಆಗಿ ಕಾಣುತ್ತೆ ಗಾಡಿ. ಬಟ್ ಇರೋದೇ 125cc ಗುರು ಗಾಡಿ. ಇದು 124.7cc ಇಂಜಿನ್ ಕೊಟ್ಟಿದ್ದಾರೆ. ಇದರಲ್ಲಿ 11.4 bhp ಇದೆ. 10.5 Nm ಆಫ್ ಟಾರ್ಕ್ ನ ಕೊಟ್ಟಿದ್ದಾರೆ ಈ ಗಾಡಿಲಿ. ಫಾಸ್ಟೆಸ್ಟ್ 125 ಅಂತೇಳಿ ಈ ಗಾಡಿಗೆ ಟ್ಯಾಗ್ ಲೈನ್ ಬಂದಿದೆ. ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ಮತ್ತೆ ಫ್ಯೂಲ್ ಇಂಜೆಕ್ಷನ್. ಕಾರ್ಪೊರೇಟರ್ ಅಲ್ಲ, ಇವಾಗೆಲ್ಲ ಬರೋದೆಲ್ಲ ಫ್ಯೂಲ್ ಇಂಜೆಕ್ಷನ್. ಇಲ್ಲಿ ಕ್ಲಚ್ ಲಿವರ್ ನ ಕೊಟ್ಟಿದ್ದಾರೆ. ಇದೇನು ಸ್ಲಿಪ್ಪರ್ ಕ್ಲಚ್ ಅಲ್ಲ, ನಾರ್ಮಲ್ ಕ್ಲಚ್ ಕೊಟ್ಟಿರೋದು ಇವರು. ಇಲ್ಲೊಂದು ಕಿಕ್ ನ ಕೊಟ್ಟಿದ್ದಾರೆ. ಇದೇ ಗುರು ಸೇಫ್ಟಿ. ಕೆಲವೊಂದ್ಸಲಿ ಬ್ಯಾಟ್ರಿ ಡ್ರೈನ್ ಆದ್ರೆ ಕಿಕ್ ಇಲ್ಲ ಅಂದ್ರೆ ವೇಸ್ಟ್. ಏರ್ ಡೈಮೆನ್ಷನ್ ಬಹಳ ಸಖತ್ತಾಗಿ ಮಾಡೋರೆ. ನೀಟಾಗಿ ಇಲ್ಲಿಂದ ಏರ್ ಪಾಸ್ ಆಗುತ್ತೆ. ಆದ್ರಿಂದ ಏರ್ ಡೈಮೆನ್ಷನ್ ಸಖತ್ತಾಗಿರೋದ್ರಿಂದಾನೆ ಈ ಗಾಡಿ ಫಾಸ್ಟೆಸ್ಟ್ 125cc ಆಗಿರೋದು. ಇದು ಫಸ್ಟ್ ಜನರೇಷನ್ ಎಕ್ಸ್ಟ್ರೀಮ್ 125R. ಈ ವೇರಿಯಂಟ್ ಅಲ್ಲಿ ಫ್ರಂಟ್ ಅಲ್ಲಿ ಡಿಸ್ಕ್ ಕೊಟ್ಟಿದ್ದಾರೆ, ಪ್ಲಸ್ ABS ನ ಕೊಟ್ಟಿದ್ದಾರೆ, ಮತ್ತೆ ರೇರ್ ಅಲ್ಲಿ ಡ್ರಮ್ ಬ್ರೇಕ್ಸ್ ಇದೆ. ಹಂಗಾಗಿ ಇದು ಸಿಂಗಲ್ ಚಾನೆಲ್ ABS ವೇರಿಯಂಟ್. ಫಸ್ಟ್ ಜನರೇಷನ್ ಗಾಡಿ. ಅದೇ ಇನ್ನು ಸೆಕೆಂಡ್ ಜನರೇಷನ್ ಹೋದ್ರೆ ಇದೇ ಪ್ರೈಸ್ ಗೆನೆ ಡ್ಯೂಯಲ್ ಡಿಸ್ಕ್ ವಿತ್ ಡ್ಯೂಯಲ್ ಚಾನೆಲ್ ABS ಬಂದಿದೆ. ಸೆಕೆಂಡ್ ಜನರೇಷನ್ ಗಾಡಿ ಮಾತ್ರ ಒಳ್ಳೆ ಅಪ್ಡೇಟ್ ಮಾಡಿದ್ರು. ಅವರಲ್ಲಿ ಏನೇನು ಮಿಸ್ಟೇಕ್ಸ್ ಇತ್ತು ಅದನ್ನೆಲ್ಲಾನು ತಿದ್ಕೊಂಡು ಮಸ್ತಾಗಿ ಮಾಡಿದ್ರು ಮಾತ್ರ ಸೆಕೆಂಡ್ ಜನರೇಷನ್ ಗಾಡಿನ. ಇಲ್ಲಿ ಒಂದು ಟೈರ್ ಅಗ್ಗರ್ನ ಕೊಟ್ಟಿದ್ದಾರೆ. ಲೈಟ್ ನೋಡ್ಬೋದು, ಸೇಮ್ ಎಕ್ಸ್ಪಲ್ಸ್ ಅಲ್ಲಿ ಏನಿತ್ತು ಅದೇ ಎಚ್ ಶೇಪ್ ಲೈಟ್ ನ ಕೊಟ್ಟಿದ್ದಾರೆ. ಮತ್ತೆ ಇನ್ನೇನಪ್ಪಾ ಅಂದ್ರೆ ಈ ಗಾಡಿಲಿ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಿರ್ಬೋದಲ್ವಾ. ಏನಿಲ್ಲ, ಇವರು ನಂಬರ್ ಪ್ಲೇಟ್ ನ ಸ್ವಲ್ಪ ಮೇಲ್ಗಡೆ ಹಾಕ್ಸಿದ್ದಾರೆ. ಟೈಲ್ ಲೈಟ್ ನ ತೆಗ್ಸಿ ಬರೀ ನಂಬರ್ ಪ್ಲೇಟ್ ನಷ್ಟೇ ಹಾಕ್ಸ್ಕೊಂಡಿದ್ದಾರೆ. ಸಿಯೇಟ್ ಅವರ ಝೂಮ್ 3X ಟೈರ್ ನ ಕೊಟ್ಟಿದ್ದಾರೆ. 90/90 17 ಸೆಕ್ಷನ್ ಟೈರ್ಸ್ ಇದ್ರಲ್ಲಿ ಇರೋದು. ರೇರ್ ಅಲ್ಲೂ ಕೂಡ ಇವರು ಸಿಯೇಟ್ ಅವ್ರದ್ದೇ ಟೈರ್ ಕೊಟ್ಟಿರೋದು. ಮೋಸ್ಟ್ಲಿ ಇದು ಝೂಮ್ 3X. ಇದು ಝೂಮ್ 3X 120/80 17 ಇಂಚ್. ಅಂದ್ರೆ ಇದರಲ್ಲಿ ಎರಡು ವೀಲು 17 ಇಂಚೆ ಬರೋದು. ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದು ಒಂಥರ ಸ್ಪೋರ್ಟಿ ಲುಕ್ ನ ತರುತ್ತೆ ಗಾಡಿಗೆ. ಫ್ರಂಟ್ ಅಲ್ಲಿ ನಾರ್ಮಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅಪ್ಸ್ ಅಂಡ್ ಡೌನ್ಸ್ ಏನ್ ಕೊಟ್ಟಿಲ್ಲ. ಮೋಸ್ಟ್ಲಿ ಸೆಕೆಂಡ್ ಜನರೇಷನ್ ಗೆ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಸೈಡ್ ಡೌನ್ಸ್ ಸಸ್ಪೆನ್ಷನ್ ಕೊಟ್ಟಿರಬಹುದು. ಒಂದು ನಾರ್ಮಲ್ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮತ್ತೆ ಗೇರ್ ಇಂಡಿಕೇಶನ್ ಇದೆ, ಓಡೋಮೀಟರ್ ಇದೆ, ಟ್ರಿಪ್ B ನ ಸೆಟ್ ಮಾಡ್ಕೊಬಹುದು. ಅದು ಬಿಟ್ರೆ ಫ್ಯೂಯಲ್ ABS ಅಷ್ಟೇ ಕೊಟ್ಟಿರೋದು. ಕೀನ ನೋಡೋದಾದ್ರೆ ನಾರ್ಮಲ್ ಕೀನ ಕೊಟ್ಟಿದ್ದಾರೆ. ಇಲ್ಲೊಂದು ಹೀರೋ ಲೋಗೋ ಇದೆ. ಪ್ರೀಮಿಯಂ ಕೀ ಕೊಡಬಹುದಿತ್ತು, ಎಕ್ಸ್ಪಲ್ಸಿ ಕೊಟ್ಟಿದಾರಲ್ಲ ಅದೇ ತರಾನೇ. ಹ್ಯಾಂಡ್ಲ್ ಬಾರ್ ನೋಡಿ ನೀವು, ಎಕ್ಸ್ಟ್ರೀಮ್ದು ಬ್ಯಾಡ್ಜಿಂಗ್ ನ ಕೊಟ್ಟಿದ್ದಾರೆ ಟ್ಯಾಂಕ್ ಮೇಲೆ. ಏನ್ ಕ್ರೇಜಿ ಕಾಣಿಸ್ತಿದೆ ಹೇಳಿ. ಇದು 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಪ್ರಾಬ್ಲಮ್ ಅಂದ್ರೆ ಹೆವಿ ಹಾರ್ಡ್ ಬರುತ್ತೆ ಗುರು ಈ ಗೇರು. ಫಸ್ಟ್ ಜನರೇಷನ್ ಎಕ್ಸ್ಟ್ರೀಮ್ ಓಡಿಸ್ತೀರ ಅಂದ್ರೆ ಹೆವಿ ಹಾರ್ಡ್ ಬರುತ್ತೆ ಗೇರ್ ಮಾತ್ರ. ನೋಡ್ಬೋದು ಇಲ್ಲಿ ಇಲ್ಲೊಂದು ಗಾರ್ಡ್ ನ ಕೊಟ್ಟಿದ್ದಾರೆ. ನಿಮಗೇನಾರ ಎಕ್ಸ್ಟ್ರಾ ಬೇಕಂದ್ರೆ ಹಾಕ್ಸ್ಕೊಬಹುದು ಅಷ್ಟೇ. ಮೇನ್ ಈ ಗಾಡಿ ಹೈಲೈಟ್ ಏನಪ್ಪಾ ಅಂದ್ರೆ ಹೆಡ್ ಲೈಟು ನೋಡಿ ಏನೈತೆ ಹೆಡ್ ಲೈಟು. ಇಲ್ಲಿ DRLs ನ ಕೊಟ್ಟಿದ್ದಾರೆ. ಮಸ್ತ್ ಲುಕ್ ಅಲ್ಲಿ ಕೊಟ್ಟವನೆ ಗುರು ಗಾಡಿನ. ಇನ್ನು ಸೆಕೆಂಡ್ ಜನರೇಷನ್ ಮಾತ್ರ ಕ್ರೇಜಿ ಆಗೈತೆ. ಕಾಲೇಜ್ ಹುಡುಗರಿಗೆ ಮಾಡ್ಸಿರೋ ಗಾಡಿ ತರ ಇದೆ ಇದು. ಇನ್ನು ಈ ಗಾಡಿದು ವೆಯ್ಟ್ ನೋಡೋದಾದ್ರೆ 793 kgs ಇದೆ. ಫುಲ್ ಲೈಟ್ ವೇಟ್ ಅನ್ಕೊಂಡ್ಬಿಟ್ರಿ ಎಳ್ದಾಡ ಗಾಡಿನ. ಲೈಟ್ ವೇಟ್ ಆಗಿ ಮಾಡೋರ ಗಾಡಿನ. ಫ್ಯೂಯಲ್ ಕೆಪಾಸಿಟಿ ನೋಡೋದಾದ್ರೆ ಇದು E20 ಕಂಪ್ಯಾಟಬಲ್ ಬರುತ್ತೆ. ಮತ್ತೆ 10 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಇದೆ. ಮೈಲೇಜ್ ಅಂತ ಬಂದ್ರೆ ಅವರೇಜ್ ಆಗಿ ಒಂದು 55 ತನಕನು ಕೊಡುತ್ತೆ. ಇನ್ನೂ ಚೆನ್ನಾಗಿ ಹೊಡೆದ್ರೆ ಒಂದು 60 ಅರೌಂಡ್ ಕೊಡ್ಬೋದೇನೋ. ಒಳ್ಳೆ ಮೈಲೇಜ್ ಇದೆ ಗಾಡಿ. ಮೈಲೇಜ್ಗೋಸ್ಕರ ಮಾಡಿರೋದು ಇಷ್ಟು ಲೈಟ್ ವೇಟ್ ಆಗಿ ಗಾಡಿನ. ಬಿಲ್ಡ್ ಕ್ವಾಲಿಟಿ ಅಂತ ನೋಡೋದಾದ್ರೆ ಫೈಬರ್ ಪಾರ್ಟ್ಸ್ ಇರೋದು. ಬಿದ್ರೆ ಎಲ್ಲ ಊಷ್ಟ, ಸುಮ್ನೆ ನಾರ್ಮಲ್ ಆಗಿ ಬಿದ್ರು ಎಲ್ಲ ಊಷ್ಟು. ಸೀಟ್ ಹೈಟ್ ನೋಡೋದಾದ್ರೆ 790 mm ಅಷ್ಟು ಸೀಟ್ ಹೈಟ್ ಬರುತ್ತೆ. ಎಲ್ಲ ಹೈಟ್ ಅವರು ಮ್ಯಾನೇಜ್ ಮಾಡಬಹುದು. ಬಟ್ ಈ ಗಾಡಿಗೆ ಮೇನ್ ಪರ್ಟಿಕ್ಯುಲರ್ ಆಗಿ ಯಾರು ಮ್ಯಾಚ್ ಆಗ್ತಾರೆ ಅಂದ್ರೆ ಸ್ವಲ್ಪ ತೆಳ್ಳಗಿದ್ದು 5'4", 5'3",
3 ಹೈಟ್ ಅಲ್ಲಿ ಇದ್ರೆ ಪಕ್ಕ ಮ್ಯಾಚ್ ಆಗ್ತಾರೆ ಗಾಡಿಗೆ. ವೀಲ್ ಗೆ ಕವರ್ ನ ಕೊಟ್ಟಿದ್ದಾರೆ, ಇದು ಸ್ಯಾರಿ ಗಾರ್ಡ್ ತರ. Nice. 125cc ಸಾಕು ಗುರು. ಇನ್ನು ಈ ಗಾಡಿದು ಟಾಪ್ ಸ್ಪೀಡ್ ನೋಡೋದಾದ್ರೆ 120 ತನಕ ಆರಾಮಾಗಿ ಹೊಡಿಬಹುದು ಗುರು, ಈಸಾಗಿ ಹೊಡೆದ್ ಬಿಡ್ಬೋದು 120 ತನಕ. ಟೈರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಾರ್ನರ್ಸ್ ಗೆಲ್ಲ. ಆಪರ್ಚುನಿಟಿ ಸಿಕ್ಕರೆ ಸೆಕೆಂಡ್ ಜನರೇಷನ್ ಗಾಡಿ ತರ್ತೀನಿ. ಆ ಗಾಡಿಲಿ ಏನ್ ಗೊತ್ತಾ, ಅಪ್ಡೇಟ್ಸ್ ಎಲ್ಲ, ಕ್ರೂಸ್ ಕಂಟ್ರೋಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಡಿಸ್ಪ್ಲೇ ಇದೆಯಲ್ಲ ಇದನ್ನ ಕಂಪ್ಲೀಟ್ ಚೇಂಜ್ ಮಾಡಿ ಹೀರೋ ಎಕ್ಸ್ಟ್ರೀಮ್ 250 ಯಾರ್ದು ಬರುತ್ತಲ್ಲ ಆ ಡಿಸ್ಪ್ಲೇನೆಲ್ಲ ಹಾಕ್ಬಿಟ್ಟವ್ರೆ. 125cc ಗಾಡಿನೇ ಅನ್ಸಲ್ಲ ಗುರು, ಅದು ಅಷ್ಟು ಸಖತ್ತಾಗಿ ಮಾಡಿ. ಫಾಸ್ಟೆಸ್ಟ್ 125cc ಸೆಗ್ಮೆಂಟ್ ಮತ್ತೆ ಸೇಫೆಸ್ಟ್ 125cc ಅಂತ ಆಗಿದೆ ಈಗ. ಅಂದ್ರೆ ಈಗ ಸದ್ಯದಲ್ಲಿರೋ 125cc ಗಾಡಿಗಳಲ್ಲಿ ಯಾವ್ದ್ರಾಗೂ ಡ್ಯುಯಲ್ ಡಿಸ್ಕ್ ವಿತ್ ಡ್ಯುಯಲ್ ಚಾನಲ್ ABS ಕೊಟ್ಟಿಲ್ಲ. ಹೀರೋ ಅವ್ರು ಏನೋ ಮಾಡಕ್ ಹೊರಟಿದ್ದಾರೆ. ಆಟೋಮೆಟಿಕ್ ಕ್ಲಚ್ ಇರಲ್ಲ. ನನಗ್ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗ್ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆ ಎಲ್ಲ ಗೊತ್ತಿರುತ್ತೆ. ಹಿ ಹೂ ನೋಸ್ ನಾಟ್ ಹೂ ನೋಸ್, ಹಿ ಹೂ ನೋಸ್ ಹೂ ನೋಸ್ ನಾಟ್. ಓಹೋ ಹಿಂಗ ಮ್ಯಾಟ್ರು. ಅಲ್ಲ ನಮ್ಗೆ ಓನರ್ ಬೀಜ ಬಾಯಿಗೆ ಬಂದಿರ್ತಾರೆ, ಬಾಯಾಗ ಬರ್ಸಕ್ ಒಂದ ಇನ್ನು ಬಾಯಿ ಜೀವ ಹಿಡ್ಕೊಂಡ್ ಕೂತೀವಿ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ಡ್ರಿಫ್ಟ್ ಹೊಡಿ ಒಂದ್ಸಲಿ. ಕಾಣಿಸ್ತಿಲ್ಲ ಮತ್ತೆ ಭೇಟಿಯಾಗೋಣ.